ನಾವು ವ್ಯವಸಾಯ ಅಂದರೆ ನಾವು ತರಕಾರಿ ಬೆಳ್ಕೊಳಕ್ಕೆ ಶುರು ಮಾಡಿದಾಗ ಡೇವಿಡ್ ಅಂತ ಹೇಳಿ ಒಬ್ಬ ನ್ಯೂಜಿಲೆಂಡ್ ಅವರು ಸೈಂಟಿಸ್ಟ್ ಸಿಕ್ಕಿದ್ದಾರೆ. ಅವರು ಅರಕು ಕಾಫಿಗೆ ಅವರು ಡೈರೆಕ್ಟರ್ ಆಗಿದ್ದರು. ಅರಕು ಕಾಫಿನಲ್ಲಿ ಒಬ್ಬ ಟ್ರಸ್ಟಿ ಆಗಿ ನಾನು ಎಲ್ಲಿ ಕೆಲಸ ಮಾಡ್ತಾಯಿದ್ರು ಆ ಯಜಮಾನರಿದ್ದರು. ಅದರಿಂದ ಅವ್ರು ಪರಿಚಯ ಆದರು ನನಗೆ. ಅವರು ಸರ್ ನಿಮಗೂ ಸರ್ ಅದು ಅವರು BD 500 507 ತನಕ ಅವರೊಂದು ಫಾರ್ಮುಲಾ ಇದೆ. ಅದರಲ್ಲಿ ಅವರು ಕಾಂಪೋಸ್ಟ್ ಮಾಡ್ತಾಯಿದ್ರು. ಈ ಕಾಂಪೋಸ್ಟ್ ಮಾಡೋಕ್ಕೆ ಜಾಸ್ತಿ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಅವ್ರು ಗಿಲ್ಸಿಡಿಯಾ ಮಾತ್ರ ಯೂಸ್ ಮಾಡ್ತಾಯಿದ್ರು ಸರ್. ಹಸಿರೆಲೆಗಾಗಿ ಗಿಲ್ಸಿಡಿಯಾ ಯೂಸ್ ಮಾಡ್ತಾಯಿದ್ರು. ಈ ತೆಗೆದಿರೋ ವೇಸ್ಟ್ ಎಲ್ಲ ಇರ್ತದಲ್ಲ ಸರ್, ಬೆಡ್ ಹಾಕ್ತಾಯಿದ್ವಿ. ಬೆಡ್ ಅಂದರೆ ಈ ಒಂದು ಸ್ವಲ್ಪ ದಪ್ಪ ಇರೋ ಕಡ್ಡಿಗಳು ಕೆಳಗಡೆ ಹಾಕಿ ಅದ್ರ ಮೇಲೆ ಒಂದು ಲೇರು ವೇಸ್ಟ್ ಒಣಗಿರೋ ಹುಲ್ಲು, ಆಮೇಲೆ ಅದರ ಮೇಲೆ ಒಂದು ಲೇರು ಹಸೆ ಗಿಲ್ಸಿಡಿಯಾ ಗಿಡಗಳು, ಅದರ ಮೇಲೆ ಒಂದು ಸ್ವಲ್ಪ ಸುಣ್ಣ ಸಗಣಿ ಲೇರು ಹಾಕ್ತಾಯಿದ್ವಿ. ಈ ಸಗಣಿ ಲೇರನ್ನ ದ್ರವ ರೂಪದರ ಮಾಡಿಬಿಟ್ಟು ಅದನ್ನು ನೆನೆಸ್ಬಿಡ್ತಾಯಿದ್ವಿ. ಅದನ್ನು ಕಾಂಪೋಸ್ಟ್ ಮಾಡಿ ಹಾಕ್ತಾಯಿದ್ವಿ ಮೊದಲು. ಆಮೇಲೆ ಪಾಲೇಕರ ವ್ಯವಸಾಯ ಶುರುವಾಯಿತು. ಈ ಪಾಲೇಕರ ವ್ಯವಸಾಯ ಶುರುವಾದಾಗ ಅದರಲ್ಲಿ ಜೀವಾಮೃತ ಅನ್ನೋದು ಅವರು ಹಿಡಿದು ಹೇಳಿರೋದು. ಅದನ್ನು ನಾವು ಈಗ ಅದು ಮಾಡಬೇಕಂದ್ರೆ ಲೇಬರ್ ಖರ್ಚಾಗ್ತಾ ಇದೆ ಅಂಥೇಳಿ ಜೀವಾಮೃತ ಕನ್ವರ್ಟ್ ಆಗಿದ್ದೆ ನಾನು. ಈ ಜೀವಾಮೃತ ಮಾಡುವಾಗ ನಮ್ಮದೇ ಹಸು ಒಂದು ಗಂಜಲ ಇರ್ತೈತೆ, ನಮ್ಮದೇ ಇರ್ತೈತೆ, ಒಂದು 2 ಕಿಲೋ ಬೆಲ್ಲ ತಾನೇ ತಂದು ಹಾಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಈ 2 ಕಿಲೋ ಬೆಲ್ಲನೂ ಯಾಕೆ ನಾವು ಬೆಳ್ಕೋಬಾರ್ದು? ಕಬ್ಬು ಹಾಕ್ತಿದ್ದೀರಾ? ಇನ್ನು ಕೆಳಗಡೆ ನೋಡಿರೋ ಕಪ್ಪು ಇದೆಯಲ್ವಾ, ನಾವು ಬೆಲ್ಲ ಮಾಡ್ಕೊಂತೀವಿ ಅದರಲ್ಲಿ. ಈಗ ಪೈರಾಗಿದೆಯಮ್ಮ, ನಾವು ಆದರೆ ಕಟಾವು ಮಾಡಿದ್ವಿ ಆಲ್ರೆಡಿ. ಇದು ಪೂರ್ತಿ 1 ಎಕರೆದಲ್ಲಿ ಎಲ್ಲ ಕಬ್ಬೆ ಹಾಕಿದ್ದೀವಿ ಮೊದಲು. ಈ ವರ್ಷ ಭತ್ತ ಹಾಕಿದ್ವಿ. ಈಗೇನು ಮಾಡಿದ್ವಿ, ಮತ್ತೆ ಬೀಜಕ್ಕಂತ ಮತ್ತೆ ಹಾಕೊಂಡಿದ್ವಿ. ಅದು ಏನಾಗಿದೆ, ನಾನು ನಾಟಿ ಕಬ್ಬು ಹಾಕಿದ್ದೆ. ಜೋಬ್ ಭೂಮಿನಲ್ಲಿ ನಾಟಿ ಕಬ್ಬು ಬರ್ತಾಯಿಲ್ಲ. ನನಗೆ ಇನ್ನೊಬ್ಬರು ಸಜೆಷನ್ ಮಾಡಿದ್ದಾರೆ, ನಮ್ಮ ಮಂಡ್ಯ ಕಬ್ಬು 517 ಹಾಕಿ ಅಂತ. ಅದಕ್ಕೆ ನಾನು ನಮ್ಮ ಮಂಡ್ಯ ಕಬ್ಬು ಹಾಕಿದ್ದೆ. ನಮ್ಮ VC ಫಾರ್ಮರ್ ಕಬ್ಬು ಅದು 517 ಇವರು VC ಫಾರ್ಮರ್ ಸೃಷ್ಟಿ ಮಾಡಿರೋ ಅಂಥ ಕಬ್ಬು ಅದನ್ನು ಹಾಕಿದ್ದೆ ನಾನು. ಅಮ್ಮ ಈ ಭತ್ತ ಅದಾಗಿಲ್ಲ ನೀವು ಕೇಳಿದ್ರೆ ಅಮ್ಮ, ನಾನು ನಮ್ಮ ತೋಟದಲ್ಲಿ ಬೆಳೆದಿರೋದು ಯಾವುದೇ ಆಗಲಿ ನಾನು ಅಂಗಡಿಯವರು ಕೊಡಲ್ಲ. ನಾನೇ ವ್ಯಾಪಾರ ಮಾಡ್ತೀನಿ, ನಾನೇ ಸೇಲ್ ಮಾಡ್ತೀನಿ. 99% ನಾನೇ ಸೇಲ್ ಮಾಡ್ತೀನಿ. ಇಲ್ಲ ಅಂದಾಗ ನನಗೆ ಮೀರಿ ಇನ್ನೂ ಜಾಸ್ತಿ ಇಳುವರಿ ಬರ್ತಾ ಇದ್ದಂಗೆ ಪಪ್ಪಾಯಿ ಬಾಳೆ ಜಾಸ್ತಿ ಬರ್ತಾಯಿತ್ತು. ದಸರಳ್ಳಿನಲ್ಲಿ ಒಂದು ಅಂಗಡಿ ಇದೆ, ಅವರಿಗೆ ನೋಡಪ್ಪ ಈ ಕಾಯಿನೇ ಸಪ್ರೇಟಾಗಿ ಕೊಡು ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೆ.